ಬಂದಿರೋ ಪ್ಲೇಸು ಸಿಗಂದೂರು ಕೇಬಲ್ ಬ್ರಿಡ್ಜ್. ಬಟ್ ಇದ್ರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ವರ್ಲ್ಡ್ ಫೇಮಸ್ ಹೊಳೆಬಾಗಿಲು ಲಾಂಚ್ ಬಗ್ಗೆ ಮಾತಾಡೋಣ. ಏಕೆಂದರೆ ಈ ಒಂದು ಬ್ರಿಡ್ಜ್ ಆದಮೇಲೆ ಅದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಆ್ಯಕ್ಚುಲಿ ಸರ್ಕಾರ ಅದೊಂದು ಹೋಟ್ಲರ ಮಾಡ್ಬೋದು, ಇಲ್ಲ ಒಂದು ಪ್ರೇಕ್ಷಣೀಯ ಸ್ಥಳ ಥರ ಕೂಡ ಮಾಡ್ಕೋಬೋದು. ಯಾಕೆಂದರೆ ಅದರಿಂದ ಜೀವನ ನಡೆಸೋರು ಕೂಡ ತುಂಬ ಜನ ಇದ್ದಾರೆ. ಅದು ಮತ್ತು ಇದು ಇದ್ದರೂ ಕೂಡ ಎರಡೂ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದನ್ನು ಒಂದು ಚಿಕ್ಕ ಸಜೆಷನ್ ನಮ್ಮ ಕಡೆಯಿಂದ ಸರ್ಕಾರಕ್ಕೆ. ಸೊ ಸರ್ಕಾರ ಏನಾದರೂ ಅದ್ರ ಬಗ್ಗೆ ಮನಸ್ಸು ಮಾಡಿ ಏನೋ ಒಂದು ಸೊಲ್ಯೂಷನ್ ಕೊಟ್ಟರೆ ಒಳ್ಳೇದಿರುತ್ತೆ. ಸೊ ಬ್ರಿಡ್ಜ್ ಜೊತೆಗೆ ಅದು ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಬ್ರಿಡ್ಜ್ ಮೇಲೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅಲ್ಲಿ ಬಂದಂಥ ಕೆಲ ಪ್ರವಾಸಿಗರಿಗೆ ಕೆಲವೊಂದು ಕ್ವಶನ್ ಕೇಳಲಾಯಿತು. ಈ ಬ್ರಿಡ್ಜ್ ಬಗ್ಗೆ ಏನು ಅನಿಸ್ತಾ ಇದೆ, ಮುಂಚೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಅನಿಸ್ತದೆ ಅಂತ ಕೆಲವೊಂದು ಕ್ವಶನ್ ಕೂಡ ಅಲ್ಲಿ ಕೇಳಲಾಯಿತು. ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಸೊ ಇಲ್ಲಿಂದ ಬಂದಿರಾ ಸರ್? ನಾವು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ಲಿಂದ. ರಾಯಚೂರು. ಓಕೆ ಸರ್, ನಿಮ್ಮ ಹೆಸರು? ಮೌನೇಶ್. ಓಕೆ ಸರ್, ಯಾವಾಗ ಫಸ್ಟ್ ಟೈಮ್ ಬರ್ತಿರೋದು? ಇದು 2 times. ಓಕೆ, ಫಸ್ಟ್ ಟೈಮ್ ಬಂದಾಗ ಹೆಂಗಿತ್ತು ಸರ್, ಇವಾಗ ಹೆಂಗೆ ಅನಿಸ್ತಿದೆ? ಫಸ್ಟ್ ಟೈಮ್ ಅಂದ್ರೆ ಬೋಟಲ್ಲಿ ಹೋಗ್ತಿದ್ವಿ. ಓಕೆ, ಲಾಂಚಲ್ಲಿ. ಲಾಂಚಲ್ಲಿ ಹೋಗಿದ್ವಿ. ಇದೇ ಬ್ರಿಡ್ಜ್ ಓಪನಿಂಗ್ ಆದ ತಕ್ಷಣ ಇದೆ ಫಸ್ಟ್ ಟೈಮ್ ಬಂದ. ಓಕೆ ಸರ್, ಹೇಗೆ ಅನಿಸ್ತಿದೆ ಸರ್? ಚಲೋ ಇದೆ. ಮೊದಲು ಆ ಫೀಲಿಂಗ್ ಈ ಫೀಲಿಂಗ್ ವ್ಯತ್ಯಾಸ ಭಾಳ ಇದೆ. ಓಕೆ, ಅಂದರೆ ಇವಾಗ ಇದು ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಆದರೆ ಅದರಲ್ಲಿ ಬೋಟಲ್ಲಿ ಹೋಗೋದು ಭಾಳ ಮಜಾ ಇತ್ತು. ನೀರಿನಲ್ಲಿ ಹೋಗೋದು ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಆಗುತ್ತೆ ಸರ್. ಓಕೆ ಓಕೆ, ಅಂದರೆ ಈ ಫೀಲಿಂಗ್ ನಾವು ಕೂಡ ಸರ್ಕಾರ ಕೇಳಿದ್ದೀವಿ ಸರ್, ಆ ಲಾಂಚು ಕೂಡ ಮಾಡಿ, ಇದು ಕೂಡ ಮಾಡಿ. ಯಾಕೆಂದರೆ ಅದ್ರಲ್ಲಿ ಕೂಡ ಒಂದು ಚೆನ್ನಾಗಿರುತ್ತೆ ಫೀಲಿಂಗು, ಇದು ಕೂಡ ಅಂತ. ಓಕೆ, ನೋಡೋಣ. ಚೆನ್ನಾಗಿ ಎಂಜಾಯ್ ಮಾಡಿ. ದೇವರು ಪವರ್ಫುಲ್ ಇದೆ. ಸೊ ದೇವಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ, ನಮಸ್ತೆ. ಯಾವ ಊರಿಂದ ಬಂದಿರೋದು? ಸೊ ಫಸ್ಟ್ ಟೈಮ್ ಬ್ರಿಡ್ಜ್ ಆದ್ಮೇಲೆ ಬರ್ತಾ ಇರೋದು? ಸೊ ಅದಕ್ಕಿಂತ ಮುಂಚೆ ನಾನು ಬಂದಿದ್ರಾ? ಲಾಂಚಲ್ಲಿ ಬಂದಿದ್ದೀವಿ, ಸೇತುವೆ ಆದ್ಮೇಲೆ ಬಂದಿದ್ದೀವಿ. ಓಕೆ, ಸೊ ಲಾಂಚಿಗೂ ಮತ್ತೆ ಇದಕ್ಕೂ ಏನ್ ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ತಾ ಇದೆ? ಲಾಂಚೇ ರೋಡೇ ಸರ್. ಲಾಂಚು ಅದ್ ಮರೆಯಕ್ಕಾಗಲ್ಲ. ಅದ್ರಲ್ಲಿ ಹೋಗಕ್ಕೆ ಒಂಥರ ಎನರ್ಜಿ, ಖುಷಿ ಇರ್ತೈತಿ. ಓಕೆ, ರೋಡಲ್ಲಿ ಆದ್ರೆ 5 ನಿಮಿಷ ಹೋಗ್ಬೋದು. ಲಾಂಚಲ್ಲಿ ಆದ್ರೆ ಒಂಥರ ಎನರ್ಜಿ ಸಿಗ್ತೈತಿ ಕಾರಲ್ಲಿ. ಓಕೆ, ಚೆನ್ನಾಗಿರ್ತೈತಿ. ಬೇಸಿಗೆ ಅದಕ್ಕೆ ಚೆನ್ನಾಗಿರ್ತೈತಿ. ಅದೇ ಯಾವ ತರ ಸಂಬಂಧಗಳು? ಖುಷಿ ಹಂಚ್ಕೊಳ್ಳೋದು, ಓಕೆ ಬರೋದು, ನಾವ್ ಅದ್ರ ಮೇಲೆ ಗಾಡಿ ಹಾಕೋದು, ಓಕೆ, ಈ ಕಡೆಯಿಂದ ಹೋಗಿ ಮತ್ತೆ ಆ ಕಡೆಯಿಂದ ಗಾಡಿ ತಗೊಂಡು ಹೋಗೋದು ಚೆನ್ನಾಗಿತ್ತು. ಆಮೇಲೆ ನೀರು ಇಲ್ಲಾಂದ್ರೆ ರೋಡ್ ಅಲ್ಲಿ ಓಡಾಡಿದ್ರೆ ರೋಡ್ ಅಲ್ಲೇ ಓಡಾಡ್ತೀವಿ ಅನ್ನೋ ಫೀಲ್ ಕೊಡುತ್ತೆ. ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ. ಆದ್ರೂ ಲಾಂಚಲ್ಲಿ ಇರೋ ಖುಷಿ ಬಟ್ ಸಿಗಲ್ಲ. ಕೂಲ್ ಬ್ರೋ ಕನ್ನಡಿಗ ಅಂತ. ಆದ್ರೆ ಲಾಂಚಲ್ಲಿ ಖುಷಿ ಇಲ್ಲೆಲ್ಲ ಸಿಗಲ್ಲ. ಈಗ ಬ್ರಿಡ್ಜ್ ಆದ್ಮೇಲೆ ಫಸ್ಟ್ ಟೈಮ್ ಬಂದಿದ್ದಲ್ಲ, ಇವೆಲ್ಲ ಸಖತ್ತಾಗಿದೆ. ಅದ್ರ ರೋಡ್ ಎಷ್ಟೋ ಮಾಡಿದ್ರು ಅದನ್ನಂತೂ ಮರೆಯಕ್ಕಾಗಲ್ಲ. ಓಕೆ ಓಕೆ. ಸೊ ಇನ್ನೊಂದೇನು ಅಂದ್ರೆ ಈಗ ಸರ್ಕಾರದವರು ಲಾಂಚ್ ನ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಮುಚ್ಚಬಾರ್ದು. ಮಳೆಗಾಲ ಟೈಮಲ್ಲಿ ಇರ್ಬೇಕು. ಬೇಸಿಗೆ ಟೈಮಲ್ಲಿ ಬೇಕಾದ್ರೆ ಬಂದಿರ್ಲಿ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಓಕೆ, ಬೇಸಿಗೆ ಟೈಮಲ್ಲಿ ನೀರಿನ ಪ್ರಾಬ್ಲಮ್ ಆಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಸಖತ್ ವ್ಯೂ ಇರುತ್ತೆ. ಓಕೆ, ಹಂಗಾಗಿ ಲಾಂಚ್ ಬೇಕೇ ಬೇಕು ಮಳೆಗಾಲದಲ್ಲಿ. ಆಕ್ಚುಲಿ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದೀವಿ, ಲಾಂಚ್ ಮಾಡಿದ್ರೆ ಅವರು ಕೂಡ ದುಡಿಮೆ ಆಗತ್ತೆ, ಜೊತೆಗೆ 2 ತರ ಕೂಡ ಎಕ್ಸ್ಪೆನ್ಸ್ ಸಿಗತ್ತೆ. ಆಕ್ಚುಲಿ ಎಲ್ಲ ಹೊತ್ಕೊಂಡ್ ತಿರ್ಗಾಡಿತ್ತು, ಇವಾಗ ನಿಂತ್ರೆ ನಮಗೆ ಬೇಜಾರ ಅಂತ ಅನಿಸ್ತೈತೆ. ಅಂದ್ರೆ ಸರ್ಕಾರದ ಏನೋ ತೇಲುವ ಹೋಟ್ಲು ಮಾಡ್ಬೇಕಂತ ಇದಾರಂತೆ. ಅಂದ್ರೆ ಹೋಟ್ಲು ಟೈಪ್ ಮಾಡ್ಬೇಕಂತ ಇದಾರಂತೆ. ಬಟ್ ಚೆನ್ನಾಗುತ್ತೆ. ನಾವು ಮಿಡ್ಲ್ ಕ್ಲಾಸ್ ನಮ್ಮಂತವ್ರಿಗೆ ಅದು ಹೋಟೆಲ್ ಎಲ್ಲ ಮಾಡಿದ್ರೆ ಚೆನ್ನಾಗ್ ಅನ್ಸಲ್ಲ. ನಮ್ಗೆ ಲಾಂಚ್ ಚೆನ್ನಾಗಿ. ಓಕೆ, ಬೇರೆ ಕಡೆ ಹೋದ್ರೆ ಲಾಂಚ್ ಟ್ರೆಕ್ಕಿಂಗ್ ಹೋದಾಗೆಲ್ಲ ನಾವು ಲಾಂಚ್ಗೆ ದುಡ್ಡು ಕೊಟ್ಟು ಹೋಗ್ತೀವಿ. ನಾವ್ ಇಲ್ಲೇ ಆರಾಮ ನೇಚರ್ ಅಲ್ಲಿ ನೋಡ್ಕೋಬಹುದು. ಅದು ಕರೆಕ್ಟ್. ಅದು ಇನ್ನೊಂದ್ಸಲಿ ಬಿಟ್ರೆ ತುಂಬಾ ಚೆನ್ನಾಗಿ. ಯಾಕಂದ್ರೆ ಫಸ್ಟ್ ಟೈಮ್ ಈ ಕಡೆ ಬಂದಾಗ ಆ ಕಡೆ ಹೋದಾಗ ಇನ್ನೂ ಚೆನ್ನಾಗಿರುತ್ತೆ. 2 ಕೂಡ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸರ್ಕಾರ ಜವಾಬ್ದಾರಿ ತಗೋಬೇಕು. ನಾವು ಹೋಗ್ತಾರೆ. ಈ ಸರ್ಕಾರಕ್ಕೆ ಸ್ವಲ್ಪ ದುಡ್ಡಿಲ್ಲ ಅನ್ಸತ್ ಮೇ ಬಿ. ಗ್ಯಾರಂಟಿಗೆ ಕೊಟ್ಟಿ ಸಾಕ ಹೊಡಿತೆ, ಇದೇನೇ ನೋಡ್ಕೋಣ ಅಂತ. ಏನ್ ಮಾಡೋದು ಅದರಲ್ಲೇ. ಓಕೆ, ಎಲ್ಲ ಕಾಲೇಜ್ ಸ್ಟೂಡೆಂಟ್ ಹೇಗೆ? ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ಎಲ್ಲಿ ಶಿಲಕೊಪ್ಪದಲ್ಲಿ ಮಾಡ್ತಿರೋದು? ಹೌದಾ? ಓಕೆ ಓಕೆ, ಒಳ್ಳೇದಾಗ್ಲಿ. ಹೌದಾ? ಓಕೆ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಯೂಟ್ಯೂಬ್ ಚಾನಲ್ ಕೂಲ್ ಬ್ರೋ ಕನ್ನಡಿಗ ಅಂತ. ಯಾರೋ ಒಬ್ರು ನಂಬರ್ ಕೊಡಿ, ಬೇಕಾದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಓಕೆನಾ? ಓಕೆನಾ ಸರ್? ನಮಸ್ತೆ. ಸೊ ಎಲ್ಲಿಂದ ಬಂದಿರೋ ಸರ್? ನಾವು ಕೊಲ್ಲೂರಿನಿಂದ. ಓಕೆನಾ. ಸೊ ಫಸ್ಟ್ ಟೈಮ್ ಬ್ರಿಡ್ಜ್ ಆದ್ಮೇಲೆ ಬರ್ತಾ ಇರೋದು? ಬ್ರಿಡ್ಜ್ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸರ್ ಹೇಗೆ ಅನಿಸಿದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ನೋಡ್ಬೇಕಂತ ಒಂದು ಆಸೆ ಇತ್ತು. ಓಕೆ. ಒಂದು ತಿಂಗಳ ಹಿಂದೆ ಬರಬೇಕಿತ್ತು. ಆ ಟೈಮಲ್ಲಿ ಸ್ವಲ್ಪ ರಶ್ ಇತ್ತು ಅಂತ. ತುಂಬಾ ರಶ್ ಇತ್ತು, ತುಂಬಾ ಮಳೆ ಇತ್ತು ಕೂಡ. ಮಳೆ ಇತ್ತು, ಮತ್ತೆ 1 ಕಿಲೋಮೀಟರ್ವರೆಗೂ ವೆಹಿಕಲ್ ಜಾಮ್ ಆಗಿತ್ತು.
ಈಗ ದೇವಸ್ಥಾನ ಹೋಗಿ ಬಂದಿದೆ ಸರ್ ಈಗ? ಹೌದು, ಸಿಗಂದೂರು ದೇವಸ್ಥಾನ ಹೋಗಿ ರಶ್ ಇದೆಯಾ? ಇವತ್ತು ರಶ್ ಇಲ್ಲ, ಇವತ್ತು ವೀಕ್ ಡೇಸ್ ಅಲ್ಲದ್ರಿಂದ ರಶ್ ಇಲ್ಲ. ಹಾಂ, ಅಲ್ಲೂ ಹೋಗಿ ಇದನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ವರ್ಷದ ಒಂದು ಕನಸು ನನಸಾಗಿದೆ. ಓಕೆ. ಸಾಗರ ಮತ್ತೆ ನಮ್ಮ ಉಡುಪಿಗೆ ತುಂಬಾ ಹತ್ರ ಆಗಿದೆ ಈಗ. ಬೈಂದೂರು ಮತ್ತೆ ನಮಗೆ ಬೈಂದೂರಿಂದ ಸಾಗರ ಹೋಗ್ಲಿಕ್ಕೆ ಇದು ತುಂಬಾ ಹತ್ತಿರದ ಒಂದು ದಾರಿ. ವ್ಯವಹಾರಕ್ಕೆ ಮತ್ತೆ ಎಲ್ಲದಕ್ಕೂ ಕೂಡ ಟೂರಿಸಮ್ ಕೂಡ ಒಳ್ಳೆ ಡೆವಲಪ್ ಆಗ್ತದೆ. ಅಂದರೆ ಆ ಕಡೆ ಭಾಗ ಜನಕ್ಕೆ ಮೇನ್ ಅಂದರೆ ಹೆಲ್ತಿನ ವೆರಿ ಕನ್ಸರ್ನ್ ಆಗಿತ್ತು. ಯಾಕೆಂದರೆ ಎಮರ್ಜೆನ್ಸಿ ಇದ್ದಾಗ ಮೇನ್ ಸಿಟಿ ಬರೋಕ್ಕಾಗ್ತಿದ್ದಿಲ್ಲ. ಬರ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಈಗ ಒಂದು 20 ನಿಮಿಷದೊಳಗೆ ಸಾಗರಕ್ಕೆ ತಲುಪಬಹುದು. ಹಾಂ ಸರ್. ಮೊದಲಾದ್ರೆ ಸುತ್ತಾಕಿ ಬರಬೇಕಿತ್ತು, ಇಲ್ಲಾಂದ್ರೆ ಬಾರ್ಜಲ್ಲಿ ಬರಬೇಕಿತ್ತು. ಓಕೆ. ಅದೆಲ್ಲವೂ ಕೂಡ ಈಗ ಸಾಲ್ವ್ ಆಗಿದೆ. ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟಿಗೆ ಒಂದು ಒಳ್ಳೆಯ ಬುನಾದಿ ಆಗಿದೆ ಈ ಬ್ರಿಡ್ಜ್ ಅನ್ನುವಂಥದ್ದು. ಈಗ ಸರ್ ಸರ್ಕಾರ ಲಾಂಚ್ ಸ್ಟಾಪ್ ಮಾಡ್ಬೇಕಂತ ಇದ್ದಾರೆ. ಸೊ ಇದ್ರ ಅಭಿಪ್ರಾಯ ಮಾಡಬೇಕಾ ಹೇಗೆ? ಅಲ್ಲ, ಇದಾದ್ಮೇಲೆ ಮತ್ತೆ ಲಾಂಚಿನ ಅಗತ್ಯತೆ ಇರುವುದಿಲ್ಲ. ರೋಡಲ್ಲೇ ಕನ್ವೀನಿಯೆಂಟ್ ಆಗಿ ಇರೋದ್ರಿಂದ. ಮತ್ತು ಇಲ್ಲಿನ ಲಾಂಚನ್ನು ಈಗ ಕುಂದಾಪುರದ ಗೊಂಗೊಳ್ಳಿ ಅಲ್ಲಿ ಬ್ರಿಡ್ಜಿಗೆ ತಗೊಂಡು ಹೋಗ್ತೇನೆ ಅಂತೇಳಿ ಒಂದು ಪ್ರಪೋಸಲ್ ಕೂಡ ಇದೆ. ಅದು ಅಲ್ಲಿ ತುಂಬ ಅಗತ್ಯ ಇದೆ. ಅಲ್ಲಿ ಕೂಡ ಅಷ್ಟೇ 1 ಕಿಲೋಮೀಟ್ರಿಗೆ ಕುಂದಾಪುರ ಮತ್ತು ಗೊಂಗೊಳ್ಳಿ ಗೆ ಮಧ್ಯೆ ಒಂದು ಹೊಳೆ ಮಾತ್ರ. ಹೊಳೆಗೆ ಬಾರ್ಜ್ ಆದರೆ ಅವರಿಗೆ ತುಂಬ ಹತ್ತಿರ ಆಗ್ತದೆ. ಇಲ್ಲಾಂದ್ರೆ ಅವರು 17 ಕಿಲೋಮೀಟರ್ ಸುತ್ತಾಕಿ ಗೊಂಗೊಳ್ಳಿಯಿಂದ ಕುಂದಾಪುರಕ್ಕೆ ಬರಬೇಕು. ಹಾಗಾಗಿ ಇದನ್ನು ಅಲ್ಲಿಗೆ ತಗೊಂಡೋಗ್ಲಿಕ್ಕೆ ಪ್ರಪೋಸಲ್ ಇದೆ. ಅದಲ್ಲಿ ತಗೊಂಡೋದ್ರೆ ಅಲ್ಲಿ ತುಂಬ ಯೂಸ್ ಆಗ್ತದೆ ಜನ. ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಾವು ತೇಲುವ ಹೋಟೆಲ್ ಮಾಡ್ಬೇಕಂತ ಏನೋ ಇದ್ದಾರೆ ಅಂತ. ಅದೆಲ್ಲ ಮಾಡಿದ್ರೆ ಇನ್ನು ಟೂರಿಸಮಿಗೆ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ. ಪ್ರಪೋಸಲ್ ಮಾಡ್ಬೋದು. ಅಂದರೆ ನಾನೀಗ ಕೆಲವೊಬ್ರು ಕೇಳಿ ಮದಸ್ತೆ ಸರ್, ಹಂಗೆ ಹೋಟೆಲ್ಗಿಂತ ಮತ್ತೆ ಅದೇ ಥರ ಇದೆ, ಎರಡು ರೀತಿ ಚೆನ್ನಾಗಿರುತ್ತೆ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಮುಂಚೆ ಹೇಗಿತ್ತು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಕೂಡ ಒಂದು ಟೂರಿಸಂ ಪರ್ಪಸ್ಗೆ ಓಕೆ ಬಾರಿ ಇರುವಂತದ್ದು. ಆದ್ರೆ ಇದಕ್ಕೆ ನೆಸೆಸಿಟಿ ಇಲ್ಲ. ಟೂರಿಸಂ ಉದ್ದೇಶದಿಂದ ಮಾಡೋದಾದ್ರೆ ಅದನ್ನ ಮಾಡಬಹುದು. ಓಕೆ. ಯಾಕಂದ್ರೆ ಇಲ್ಲಿ ಬ್ಯಾಕ್ ವಾಟರ್ ತುಂಬಾ ಚೆನ್ನಾಗಿದೆ. ನಾವು ಹೊರಗಡೆ ಎಲ್ಲ ನೋಡ್ಲಿಕ್ಕೆಲ್ಲ ಹೋಗ್ತೇವೆ. ಅಲ್ಲಿ ಇಲ್ಲಿ ಇರುವಂತದ್ದನ್ನ ನಾವು ಜನರಿಗೆ ಪರಿಚಯ ಮಾಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೇದಾಗ್ತದೆ ಅಂತ. ಹಾಗೆ. ಓಕೆ, ಥ್ಯಾಂಕ್ ಯು ಸರ್. ಮೆಸೇಜ್ ಸರ್? ಮಂಗೇಶ್ ಕಿರಣ್ ಅಂತ. ಓಕೆ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.